ಕೈಮುಗಿದು ಒಳಗೆ ಬಾ, ಇದು ಸಸ್ಯಕಾಶಿ. ಈ ಹೆಸರಿರುವುದು ಬೆಂಗಳೂರಿನ ಲಾಲ್ಬಾಗ್ಗೆ. ಹೌದು, ಇದು ಸುಮಾರು 1760ರಲ್ಲಿ ಹೈದರ್ ಅಲಿ ಮೊಘಲ್ ಉದ್ಯಾನವನ ಮಾದರಿಯಲ್ಲಿ ನಿರ್ಮಿಸಿದನು. ತದನಂತರ ಟಿಪ್ಪು ಸುಲ್ತಾನ್ ಹೊರ ದೇಶಗಳಿಂದ ವಿವಿಧ ಹೂ ಗಿಡಗಳನ್ನು ತಂದು ಅಭಿವೃದ್ಧಿಪಡಿಸಿದನು. ಬ್ರಿಟಿಷ್ ಆಡಳಿತ ಸಮಯದಲ್ಲಿ ಗಾಜಿನ ಮನೆಯನ್ನು ನಿರ್ಮಿಸಿದ್ದು ಜೇಮ್ಸ್ ಕ್ಯಾಮರಮನ್ ಎಂಬ ಬ್ರಿಟಿಷ್ ಅಧಿಕಾರಿ ಇದನ್ನ ನಿರ್ಮಿಸಿದ್ದಾರೆ. ನಂತರ ಕರ್ನಾಟಕ ರಾಜ್ಯ ಸರ್ಕಾರ ಪ್ರವಾಸಿಗರ ಆಕರ್ಷಣೆಗೆ ಗಾಜಿನ ಮನೆಯಲ್ಲಿ ನಾನಾ ವಿಧದ ಹೂಗಳ ಪ್ರದರ್ಶನಗಳನ್ನು ನಡೆಸುತ್ತಾ ಬಂದಿದ್ದಾರೆ. ಇದರ ಜೊತೆಯಲ್ಲಿ ಮುಖ್ಯ ಆಕರ್ಷಣೆ ಎಂದರೆ ಗಡಿಯಾರ. ಇದರ ಬಗ್ಗೆ ಸ್ವಲ್ಪ ತಿಳಿಯೋಣ ಬನ್ನಿ. ಲಾಲ್ಬಾಗ್ ಸಸ್ಯ ತೋಟದ ಬಗ್ಗೆ ಜಂಟಿ ನಿರ್ದೇಶಕರು ಆದ ಜಗದೀಶ್ ರವರಿಂದ ಸಸ್ಯಕಾಶಿಯಲ್ಲಿರುವ HMT ಗಡಿಯಾರದ ಬಗ್ಗೆ ಮಾತನಾಡಿದ್ದಾರೆ. ಸಸ್ಯ ತೋಟ ಹೇಗೆ ಸಾವಿರಾರು ಸಸ್ಯ ಪ್ರಭೇದಗಳಿಗೆ ಇಲ್ಲಿ ಒಂದು ಆಗರವೋ ಹಾಗೆಯೇ ಲಾಲ್ಬಾಗ್ಗೆ ಬರ್ತಕ್ಕಂಥ ಪ್ರೇಕ್ಷಕರಿಗೆ, ಜನಸಾಮಾನ್ಯರಿಗೆ, ಮಕ್ಕಳಿಗೆ ಒಂದು ಆಕರ್ಷಣೆ ಮಾಡ್ತಕ್ಕಂಥ ಹಲವಾರು ವಿಶೇಷವಾದಂಥ ಆಕರ್ಷಣೆಗಳು ಲಾಲ್ಬಾಗಿದೆ. ಇಲ್ಲಿ ನೋಡ್ತಾ ಇರ್ತಕ್ಕಂಥ ಲಾಲ್ಬಾಗಿನ ಬೆಟ್ಟ, ಗಾಜಿನ ಮನೆ, ಇವುಗಳೆಲ್ಲರ ಜೊತೆಗೆ ಇನ್ನೊಂದು ವಿಶಿಷ್ಟವಾದಂಥದ್ದನ್ನು ಹೇಳಲೇಬೇಕು. ಅದು ಅಂದರೆ ಪುಷ್ಪ ಗಡಿಯಾರ. ಬಹುಶಃ ಇದೇನಂತಂದರೆ ಇಡೀ ರಾಜ್ಯದಲ್ಲೇ ಒಂದು ಪ್ರಪ್ರಥಮ ಬಾರಿಗೆ ನಿರ್ಮಾಣಗೊಂಡಂಥ ಪುಷ್ಪ ಗಡಿಯಾರ. ಇದು 1985ರಲ್ಲಿ HMT ಪ್ರತಿಷ್ಠಿತ HMT ಕಂಪನಿ ವತಿಯಿಂದ ಈ ಒಂದು ಪುಷ್ಪ ಗಡಿಯಾರವನ್ನು ಉಚಿತವಾಗಿ ಲಾಲ್ಬಾಗ್ ಸಸ್ಯ ತೋಟದಲ್ಲಿ ಅದನ್ನು ಅಳವಡಿಕೆ ಮಾಡಲಾಯಿತು. ಅಲ್ಲಿಂದ ಇಲ್ಲಿವರೆಗೂ ಕೂಡ ಇಷ್ಟು ಸುದೀರ್ಘ ಕಾಲ ಯಾವುದೇ ಸಮಸ್ಯೆ ಇಲ್ಲದೆ ಈ ಒಂದು ಪುಷ್ಪ ಗಡಿಯಾರ ಚಾನಲ್ನಲ್ಲೇ ಇದೆ. ಇಲ್ಲಿಗೆ ಬರ್ತಕ್ಕಂಥ ಲಕ್ಷಾಂತರ ಜನ ಅದನ್ನು ವೀಕ್ಷಣೆ ಮಾಡ್ತಾ ಇದ್ದಾರೆ. ಸೊ ಮತ್ತು ನಾವು ಮತ್ತಷ್ಟು ಒಂದು ವಿಶೇಷವಾದಂಥ ವಿಶೇಷವಾದಂಥ ಒಂದು ಲ್ಯಾಂಡ್ಸ್ಕೇಪಿಂಗಿನ ಭೂದೃಶ್ಯವನ್ನು ಆ ಪ್ರದೇಶದಲ್ಲಿ ಮಾಡಿದ್ದೀವಿ. ಹಾಗಾಗಿ ಪ್ರತಿ ವರ್ಷದಿಂದ ವರ್ಷಕ್ಕೆ, ಕಾಲದಿಂದ ಕಾಲಕ್ಕೆ ಈ ಒಂದು ಪುಷ್ಪ ಗಡಿಯಾರದ ಕಳೆ ಹೆಚ್ಚುತ್ತಾ ಇದೆ. ಅದು ಭಾಳ ವಿಶೇಷ ಅಂತ ಹೇಳ್ಬೋದು. ಸುಮಾರು ಇದು ಇಲ್ಲಿ ಅಳವಡಿಕೆಗೊಂಡು ಸುದೀರ್ಘ 41 ವರ್ಷಗಳು ಕಳೆದಿದೆ. ಇದುವರೆಗೂ ಕೂಡ HMTಯ ತಾಂತ್ರಿಕ ಅಧಿಕಾರಿಗಳ ಮಾರ್ಗದರ್ಶನದಲ್ಲಿ, ಅವರ ಒಂದು ಸಹಕಾರದಲ್ಲಿ ಅದು ಏನಂದರೆ ಅದು ಬ್ಯಾಟ್ರಿ ಚಾಲಿತ ಒಂದು ಪುಷ್ಪ ಗಡಿಯಾರ ಆಗಿರೋದ್ರಿಂದ ಆಗಿಂದಾಗೆ ಅದನ್ನು ಒಂದು ಸಣ್ಣ ಪುಟ್ಟ ನಿರ್ವಹಣೆಗಳು ಬೇಕಾದಾಗ ಇದನ್ನು ಸಂಪೂರ್ಣವಾಗಿ HMTಯ ತಾಂತ್ರಿಕ ಅಧಿಕಾರಿಗಳೇ ಇವತ್ತಿಗೂ ಕೂಡ ನಮಗೆ ಮಾರ್ಗದರ್ಶನ ನೀಡಿ ಅದನ್ನು ನಿರ್ವಹಣೆಯನ್ನು ಕೈಗೊಳ್ತಾ ಇದ್ದಾರೆ. ಸೊ 41 ವರ್ಷದಿಂದಲೂ ಕೂಡ ಈ ಸಸ್ಯ ತೋಟದ ಒಂದು ಭಾಗವಾಗಿ ಪ್ರವಾಸಿಗರ ಒಂದು ಆಕರ್ಷಣೆಯಾಗಿ ಈ ಒಂದು ಪುಷ್ಪ ಗಡಿಯಾರ ಲಾಲ್ಬಾಗ್ ಇತಿಹಾಸದ ಒಂದು ಪುಟ ಸೇರಿದೆ. ಸೊ ಇದು ಒಂದು ದೊಡ್ಡ ಹೆಗ್ಗಳಿಕೆ ಅಂತ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ.